ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದಗೌಡ. ಸೊ ಇವತ್ತಿನ ದಿನ ಹೆಂಗೆ ಶುರು ಆಯಿತು ಅಂದರೆ, ಆ್ಯಸ್ ಯೂಶ್ವಲ್ ನಮ್ಮ ಕಾಫಿ ಕುಡ್ಕೊಂಡು ಮತ್ತು ಪಿ ಜಿಲಿ ಮಾಡಿದಂಥ ತಿಂಡಿ ತಿಂದ್ಕೊಂಡು ಆಮೇಲೆ ಬೊಟ್ಟಿಗೆ ಹೋಗಿ ಟೈಮ್ ಆಯ್ತು ಅಂತ ಹೇಳಿ ಬೊಟ್ಟಿಗೂ ರೆಡಿ ಆದೆ. ಬೊಟ್ಟಿಗೂ ರೆಡಿ ಆಗಿಬಿಟ್ಟು ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು. ಸರಿ ಅಂತ ಹೇಳಿ ಹಂಗೆ ಪಿ ಜಿಯಿಂದ ಹೊರಟು ನಡ್ಕೊಂಡು ಹೋಗೋಷ್ಟಲ್ಲಂತೂ ನನಗಂತೂ ಸುಸ್ತಾಗೋಗಿತ್ತು ಇವತ್ತು. ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಸೊ ಅಂತೂ ಬೊಟಿಗೋಗಂತೂ ರೀಚ್ ಆದೆ. ಬೊಟಿಗೋಗಿ ರೀಚ್ ಆದಮೇಲೆ ಒಳಗಡೆ ಹೋಗಿದ ತಕ್ಷಣ ಇದ್ದಿದ್ದೆ ನಮ್ಮ ಕೆಲಸ. ಬ್ಯಾಗ್ಸ್ನೆಲ್ಲ ಸೈಡ್ಗಿಟ್ಟು ನಾವು ನಮ್ಮ ವರ್ಕ್ನ ಶುರು ಮಾಡ್ಕೊಂಡ್ವಿ. ಆಮೇಲೆ ಮತ್ತೆ ಮೆಟೀರಿಯಲ್ಸ್ ತರೋದಿತ್ತು ಅಂತ ಹೇಳ್ಬಿಟ್ಟು ಮೆಟೀರಿಯಲ್ಸ್ ತರೋದಕ್ಕೂ ಹೋದೆ. ಮೆಟೀರಿಯಲ್ಸ್ ತಂದ್ಬಿಟ್ಟು ಆಮೇಲೆ 2 ಗಂಟೆ ಆಗಿತ್ತು ಅಂತೇಳಿ ತಂದಿರೋಂಥ ಫ್ರೂಟ್ಸ್ನ ಖಾಲಿ ಮಾಡಿಬಿಟ್ಟು ಆಮೇಲೆ 3 ಗಂಟೆವರೆಗೂ ರೆಸ್ಟ್ ಮಾಡಿ 3 ಗಂಟೆ ಆದಮೇಲೆ ಒಂದು ಚಿಕ್ಕ ಹುಡುಗ ಕಸ್ಟಮರ್ ಬಂದಿದ್ದ. ಸೊ ಅವನಿಗೆ ನಾನು ತೊಗೊಂಡೋಗಿರೋಂಥ ಪ್ರ್ಯಾಂಕ್ ಬಾಕ್ಸ್ನ ಕೊಟ್ಟು ಪ್ರ್ಯಾಂಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆದರೆ ಅವ್ನು ಫುಲ್ ಸ್ಟ್ರಾಂಗ್ ಇದ್ದ ಅನಿಸುತ್ತೆ, ಅವ್ನು ಪ್ರ್ಯಾಂಕ್ ಆಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಕಾಫಿ ಟೈಮ್ ಬತ್ತಂತೇಳಿ ಕಾಫಿನೂ ಕುಡ್ಕೊಂಡು ಆಮೇಲೆ ನಮ್ಮ ಮ್ಯಾಮ್ ಬಂದರು ಅಂತೇಳಿ ನಮ್ಮ ಮ್ಯಾಮ್ಗೂ ಪ್ರ್ಯಾಂಕ್ ಮಾಡಿಕೊಂಡು ಇವತ್ತಿನ ದಿನಾನ ಬೊಟಿಕಲ್ಲಿ ಮುಗಿಸಿ ಮತ್ತೆ ನಾನು 8 ಗಂಟೆ ಆಗಿದ ತಕ್ಷಣ ಅಲ್ಲಿಂದ ಹೊರಟೆ.